ಹಾಯ್ ಫ್ರೆಂಡ್ಸ್, ಮೇರಿ ಟೈಲರ್ಸ್ಗೆ ವೆಲ್ಕಮ್. ನಾನಿವತ್ತು ನಾರ್ಮಲ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಫ್ರಂಟನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರಂಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಥರ ನ್ಯಾಚ್ಗಳು ಹಾಕ್ಕೊಬೇಕು ಫ್ರೆಂಡ್ಸ್. ನ್ಯಾಚ್ ಹಾಕ್ಕೊಂಡು ಬ್ಯಾಕಿಗೆ ಒಂದು ಸ್ಟಿಚ್ ಹಾಕ್ಕೊಬೇಕು ಫ್ರೆಂಡ್ಸ್. ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಲೈನಿಂಗ್ ಮೇಲೆ ಆದಮೇಲೆ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಸ್ಟಾಪ್ ಸ್ಟಿಚ್ ಹಾಕ್ಕೊಬೇಕು ಫ್ರೆಂಡ್ಸ್. ಫ್ರಂಟ್ ನೆಕ್ ಎಲ್ಲ ಫಿನಿಶ್ ಆಗಿದೆ ಫ್ರೆಂಡ್ಸ್. ಆಮೇಲೆ ಈ ಸೈಡ್ಸ್ ಏನಿರುತ್ತೋ ಅದೆಲ್ಲ ಸೈಡ್ಗೊಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ವೇಸ್ಟ್ನ ತೆಗೆದುಬಿಡಬೇಕು ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್, ಫ್ರಂಟು ರೆಡಿಯಾಗಿದೆ. ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಈಗ ಡಾಟ್ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ಮಾರ್ಕ್ ಯಾವ ಥರ ಮಾಡಿದ್ರು ಅದೇ ಥರ ಡಾಟ್ಗಳ್ನ ಇಟ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್ಸ್, ಫ್ರಂಟ್ ಡಾಟ್ ಹಿಡಿದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಡಾಟು. ಇವಾಗ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಈ ಥರ ಇಟ್ಟು ಈ ಡಾಟ್ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಆವಾಗ ಅದು ನೀಟಾಗಿ ನಮಗೆ ತಿರುಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ನಾವು ವೇರ್ ಮಾಡಿದಾಗ ಅದು ಇಟ್ಕೊಂಡಂಗಾಗುತ್ತೆ. ಹಾಗಾಗಿ ನಾವು ಯಾವ ಥರ ಬೇಕು ಅಂತ ನೋಡಿಕೊಂಡು ಇದು ಮಾಡ್ಕೊಬೇಕು ಫ್ರೆಂಡ್ಸ್. ಆಮೇಲೆ ಇದನ್ನು ಈ ಥರ ಮಾಡಿಕೊಂಡು ಫ್ರೆಂಡ್ಸ್ ಕಚ್ಚಾನ ಒಳಗಡೆ ಹೋಗೋ ಥರ ಈ ಥರ ರೋಲ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಈ ಥರ ಏನು ಸ್ಟಿಚ್ ಮಾಡ್ಕೊಂಡಿರ್ತೀವ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್. ಎಂಡಿಂಗಲ್ಲಿ ರಫಿಂಗ್ ಹೊಡ್ಕೊಬೇಕು. ಕ್ರಾಸ್ ಪಟ್ಟಿ ಈಗ ಆಗಿದೆ. ಅದು ಟರ್ನ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಎರಡು ಸೈಡು ಆಗಿದೆ ನೋಡಿ ಫ್ರೆಂಡ್ಸ್. ಎಲ್ಲೂ ನಮಗೆ ಇನ್ಸೈಡಲ್ಲಿ ಕಚ್ಚಾ ಅಂತ ಬರಲ್ಲ ಫ್ರೆಂಡ್ಸ್. ಫಿನಿಶಿಂಗ್ ನೋಡಿ, ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ. ಕ್ರಾಸ್ ಪಟ್ಟಿ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇದು ಯಾವಾಗೂ ಡೌನ್ಗೆ ಹೋಗಬೇಕು ಫ್ರೆಂಡ್ಸ್. ಕಚ್ಚಾ ಡೌನಿಗೆ ತೊಗೊಂಡು ಮಾಡಬೇಕು. ಇಲ್ಲೊಂದು ಟಾಪ್ ಸ್ಟಿಚ್ ಹಾಕ್ತೀನಿ. ಟಾಪ್ ಸ್ಟಿಚ್ ಹಾಕಿದ್ದೀನಿ. ಕಾಣ್ತಾ ಇದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಫ್ರಂಟ್ ಫುಲ್ಲು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಬ್ಯಾಕ್ ರೆಡಿ ಮಾಡೋದನ್ನ ತೋರಿಸ್ತೀನಿ. ಬ್ಯಾಕ್ ನೆಕ್ಕು ನೋಡಿ
ಇದೆರಡೂ ಅಪ್ ಆ್ಯಂಡ್ ಡೌನ್ ಬರುತ್ತಾ ಅಂತ ನೋಡ್ಕೊಬೇಕು. ಅಪ್ ಆ್ಯಂಡ್ ಡೌನ್ ಇಲ್ಲ ಫ್ರೆಂಡ್ಸ್. ಈಗ ಬ್ಯಾಕ್ ರೆಡಿ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಬ್ಯಾಕ್ ಮಾಡೋದನ್ನ ತೋರಿಸ್ತೀನಿ. ಆ ಶೇಪಲ್ಲಿ ಹೆಂಗಿರುತ್ತೆ ಫ್ರೆಂಡ್ಸ್, ಈ ಕೈಯಲ್ಲಿ ಈ ಥರ ಟರ್ನ್ ಮಾಡ್ಕೊಬೇಕು ಫ್ರೆಂಡ್ಸ್. ಹಾಗಾದರೆ ಶೇಪು ನೀಟಾಗಿ ಬರುತ್ತೆ. ಇಲ್ಲಿ ಗುಂಡು ಪಿನ್ ಹಾಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನಮಗೆ ಮೆಜರ್ಮೆಂಟ್ ಅನ್ನೋದು ರಾಂಗ್ ಆಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಸ್ಟಿಚ್ ಮಾಡಿದ್ದೀನಿ. ಈಗ ಇದು ಎಕ್ಸ್ಟ್ರಾ ಬರೋದೇನಿದೆ ಅದು ಟ್ರಿಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಟ್ರಿಮ್ ಆಗಿದೆ. ಈಗ ಆ ಶೇಪ್ ಏನಿದೆಯೋ ಅಲ್ಲಿಗೆ ಒಂದೊಂದು ನ್ಯಾಚಸ್ ಹಾಕೊಬೇಕು ಫ್ರೆಂಡ್ಸ್. ಆ ರೌಂಡ್ ಪಾಯಿಂಟ್ ಏನಿರುತ್ತೋ ಅದು ಚೆನ್ನಾಗಿ ತಿರುಗಿಸಿ ಕೊಡುತ್ತೆ ಫ್ರೆಂಡ್ಸ್. ಇದಾದಮೇಲೆ ಈಗ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ನಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೌಂಡ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಈಗ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ತೀನಿ. ಹಾಕಾದ್ಮೇಲೆ ಯಾವ ಥರ ಫಿನಿಶಿಂಗ್ ಇದೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೌಂಡ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಈಗ ಈ ಸೈಡ್ ಏನಿರುತ್ತೆ ಸ್ಟಿಚ್ ಮಾಡಿ ಇಲ್ಲಿ ಬಾಟಮ್ನ ಫಿನಿಶ್ ಮಾಡ್ತೀನಿ ಫ್ರೆಂಡ್ಸ್. ಅದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಬ್ಯಾಕ್ ರೆಡಿ ಆಗಿದೆ. ಸೈಡ್ ಎಡ್ಜಸ್ಗೂ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಬಾಟಮಲ್ಲಿ ಅದನ್ನ ತೋರಿಸ್ತೀನಿ. ಫಸ್ಟಿಗೆ ಒಂದು 1/2 ಇಂಚಷ್ಟು ಪೀಸ್ ಬಿಟ್ಟಿದೆ ಫ್ರೆಂಡ್ಸ್. ಆ ಪೀಸ್ ಯಾವ ಥರ ಇದೆಯೋ ಅದೇ ಥರನೇ ಸ್ಟಿಚ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಟಮು ಫಿನಿಶ್ ಆಗಿದೆ. ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋಣ. ಫ್ರಂಟ್ ಬ್ಯಾಕು ಅಟ್ಯಾಚ್ ಆಗಿದೆ ಫ್ರೆಂಡ್ಸ್. ನೋಡಿ, ಕಾಜಾಪಟ್ಟಿನೂ ಆಗಿದೆ. ಉಕ್ಸು ಹಾಕಾಗಿದೆ ಫ್ರೆಂಡ್ಸ್. ನಾನು ಮಿಷಿನಲ್ಲೇ ಉಕ್ಸ್ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಸ್ಲೀವ್ನ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಸೈಡ್ ಸ್ಲೀವ್ ಅಟ್ಯಾಚ್ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡಿ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಲೀವ್ ಅಟ್ಯಾಚ್ 2 ಸೈಡು ಆಗಿದೆ. ಮತ್ತು ಇಲ್ಲಿ ಶೋಲ್ಡ್ರ್ ನೋಡ್ಕೊಬೇಕು ಫ್ರೆಂಡ್ಸ್. 2 ಈವನ್ ಆಗೇ ಇರಬೇಕು. ನೋಡಿ, 2 ಈವನ್ ಆಗೇ ಇದೆ. ಇದು ಸ್ಲೀವ್ ಲೆಂತು.
ಅಷ್ಟೇ ಇದೆ. ಅವ್ರ ಅಳತೆ ಬ್ಲೌಸ್ನ ಒಂದ್ಸರಿ ಚೆಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೈಡ್ ಹೊಲಿಯೋಕ್ಕೆ ಮುಂದಾಗಿ ಕರೆಕ್ಟಾಗಿದೆಯಾ ಅಂತ ನೋಡಿ ಫ್ರೆಂಡ್ಸ್. ಬ್ಲೌಸು ಕರೆಕ್ಟಾಗೇ ಇದೆ, ಚೂರು ಹೆಚ್ಚು ಕಮ್ಮಿ ಇಲ್ಲ ಫ್ರೆಂಡ್ಸ್. ಈಗ ಸೈಡ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ್ರದ್ದು ಬಾಡಿ ಪೀಸ್ ಏನಿದೆ ಅದೇ ಥರ ಸೈಡ್ ಡಾಟು ಹಿಡಿದಿದ್ದೀನಿ, ಕರೆಕ್ಟಾಗಿ ಅಲ್ಲಿಗೆ ಇದೆ ಎಕ್ಸಾಕ್ಟು. ಈಗ ಸ್ಟಿಚ್ಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಹಾಕ್ಕೊತೀನಿ. ಇಲ್ಲೂ ಅಷ್ಟೇ ಫ್ರೆಂಡ್ಸ್. ಈಗ ಕಾಜಾಪಟ್ಟಿಯಿಂದ ಈ ಥರ ಲೆವೆಲಾಗಿ ಇಟ್ಕೊಬೇಕು ಫ್ರೆಂಡ್ಸ್. ಈ ಎಂಡಿಂಗಿಂದ ಇಲ್ಲಿಗೆ ಹಿಡ್ಕೊಂಡು ಅದು ಸ್ಟಿಚ್ ಎಲ್ಲಿ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊಬೇಕು ಫ್ರೆಂಡ್ಸ್. ಈ ಥರ ಮತ್ತು ಅದೇ ಥರ ಈ ಹುಕ್ಸ್ ಪಟ್ಟಿನ ಈ ಥರ ಇಟ್ಕೊಂಡು ಲೆವೆಲಲ್ಲಿ ಅದನ್ನು ಟೈಟಾಗಿ ಹಿಡ್ಕೊಂಡು ಅದು ಎಂಡಿಂಗಲ್ಲಿ ಬಂದಿತ್ತು ಸ್ಟಿಚ್ಚು, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಮಾಡ್ಕೊಂಡಿದ್ದೀನಿ. ಈಗ ಈ ಮಾರ್ಕು ಎಲ್ಲ ಜಾಯಿಂಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಬೇಕು ಫ್ರೆಂಡ್ಸ್. ಸ್ಟ್ರೈಟಾಗಿ ನೋಡಿ, ಈ ಥರ ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಕಡೆ ಮಾರ್ಕ್ ಹಾಕಿದ್ಮೇಲೆ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮೇಲೇ ನೀಟಾಗಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಫ್ರೆಂಡ್ಸ್. ನಾವು ಬ್ಯಾಕಿಗೆ ಎಲ್ಲಿ ಮಾರ್ಕ್ ಮಾಡಿದ್ದೀವ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇನ್ನೊಂದು ಸೈಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ಲ, ಬ್ಯಾಕ್ ಮಾರ್ಕಿಂಗು ಕಾಣ್ತಾ ಇದೆ ಫ್ರೆಂಡ್ಸ್. ಆ ಮಾರ್ಕು ಫ್ರಂಟ್ ಮಾರ್ಕು ಎರಡೂ ಒಟ್ಟಿಗೆ ಹಿಡ್ಕೊಂಡು ನೋಡಿ ಫ್ರೆಂಡ್ಸ್, ಸೈಡ್ ಅಟ್ಯಾಚ್ ಆಗಿದೆ. ಆಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಲಸ್ ಆಕಾರದಲ್ಲಿ ಬರೋಲ್ಲ ಅಂತಿರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ನೋಡಿ ಅಂತ ಇದೆಯಾ ಫ್ರೆಂಡ್ಸ್. ಒಂದು ಚೂರು ಹೆಚ್ಚು ಕಮ್ಮಿ ಆಗಿಲ್ಲ. ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ್ರದ್ದು ಅಳತೆ ಬ್ಲೌಸ್ನ ಹಿಡಿದು ಈ ಥರ ನೋಡಬೇಕು ಫ್ರೆಂಡ್ಸ್. ಕಾಣ್ತಾ ಇದೆ ಅಂತ ಅನ್ಕೋತೀನಿ ನೋಡಿ. ಎಲ್ಲಿನೂ ಎಕ್ಸ್ಟ್ರಾ ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಈ ಥರನೇ ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಸ್ಟಿಚ್ಚು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈ ಡಾಟು ಕರೆಕ್ಟಾಗಿ ಕೂತ್ಕೊಂಡಿದೆ ಫ್ರೆಂಡ್ಸ್. ಸ್ಲೀವು ಅವ್ರದ್ದು ಏನು ಮೆಜರ್ಮೆಂಟ್ ಇದೆ ಅದೇ ಥರ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೂ ಕರೆಕ್ಟಾಗಿದೆ, ಇಲ್ಲೂ ಎರಡು ಸೈಡು ಕರೆಕ್ಟಾಗಿದೆ. ಸ್ಲೀವು ಕರೆಕ್ಟಾಗಿದೆ, ಇಲ್ಲೂ ಅಪ್ ಆ್ಯಂಡ್ ಡೌನ್ ಇಲ್ಲ. ನಾರ್ಮಲ್ ಬ್ಲೌಸು ರೆಡಿಯಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ನೋಡ್ತಿರೋ, ಒಬ್ಬರು ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ಸಬ್ಸ್ಕ್ರೈಬ್ ಲೈಕ್ ಕೊಡೋದ್ರಿಂದ ನಮಗೂ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಇಂಥದ್ದೇ ತುಂಬ ವೀಡಿಯೋ ಮಾಡಬೇಕು ಅಂತ ನಮಗೂ ಆಸಕ್ತಿ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.